ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಏನಪ್ಪ ಇನ್ನು ಇವರತ್ನ ಚಾಪ್ಟರ್ ಕ್ಲೋಸ್ ಆಗೋದು, ಇವರತ್ನ ಬುಕ್ ಮುಚ್ಚಿಬಿಡ್ರಿ, ಜೇಮ್ಸ್ ಬುಕ್ ಓಪನ್ ಮಾಡಿಬಿಡ್ರಿ, ಯೂನಿಟಿ ಬೆಳೆಸ್ರಿ ಅಂತ ಎಲ್ಲ ಹೇಳಿ ಡಿಸ್ಟ್ರಾಕ್ಟ್ ಆಗಬೇಡ ಅಂತ ಹೇಳಿ ಮತ್ತೆ ಇವರತ್ನ ಬಗ್ಗೆ ವಿಡಿಯೋ ಮಾಡ್ತಾವನ ಅಂತ ನೀವೇನಾದರೂ ಅನ್ಕೊತಾ ಇದ್ದರೆ, ದ ಚಾಪ್ಟರ್ ದ ಟಾಪಿಕ್ ಇಸ್ ವೆರಿ ಸಿಂಪಲ್. ನಮ್ಮ ಜೇಮ್ಸ್ಗೆ ಏನೇನು ಮಾಡೋಣ ಅಂದ್ಕೊಂಡಿದ್ವಿ, ಅದೇನು ಯೂನಿಟಿ ಸೃಷ್ಟಿ ಮಾಡೋಣ, ಅದೇನು ಯೂನಿಟಿ ಬಿಲ್ಡ್ ಮಾಡೋಣ, ಯೂನಿಟಿ ಅದನ್ನು ರೀಬಿಲ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದೆಲ್ಲ ಮಾಡೋಕ್ಕಿಂತ ಮುಂಚೆ ನಮ್ಮದು ಮೊದಲು ಅದೇನು ಯೂನಿಟಿ ಇತ್ತು ಅದಕ್ಕೆ ಜಸ್ಟ್ ಒಂದು ಗ್ಲ್ಯಾನ್ಸ್ ಆಗಿ ಬಂದ್ಬಿಡೋಣ. ನಮ್ಮ ಯುವರತ್ನ ಫ್ಯಾನ್ ಮೇಡ್ ಟ್ರೇಲರ್ ವಾಸ್ ರಿಲೀಸ್ಡ್ ಇನ್ ಪವರ್ ಹೌಸ್ ಯೂಟ್ಯೂಬ್ ಚಾನಲ್. 15,000 ಸಬ್ಸ್ಕ್ರೈಬರ್ಸ್ ಇರುವಾಗ ರಿಲೀಸ್ ಆಗಿದ್ದು. ಅವತ್ತು ಓದ್ತಾ ಇರ್ತೀನಿ, ಅವೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. 50,000 ಸಬ್ಸ್ಕ್ರೈಬರ್ಸ್ ಇರುವಾಗ ರಿಲೀಸ್ ಆಗಿರುವಂಥ ವಿಡಿಯೋ ಇದು. ರಿಲೀಸ್ ಆಗಿದ್ದ ದಿನ ನಮಗೆ 5,000 ಲೈಕ್ಸ್ ಬಂದಿತ್ತು, 36,000 ವ್ಯೂಸ್ ಬಂದಿತ್ತು. ಯಾಕಪ್ಪ ಇಷ್ಟೊಂದು ಎಕ್ಸಾಕ್ಟಾಗಿ ಹೇಳ್ತಾ ಇದೆಯಾ ಅಂದರೆ, ನಮ್ಮ ಚಾನಲ್ಗೆ ಮೊದಲನೆಯ ವೈರಲ್ ವೀಡಿಯೋ ಇದು. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಅಪ್ಪು ಬಾಸ್ ಫ್ಯಾನ್ಸ್. ನಾವೇನು ಯೂನಿಟಿಯಿಂದ ಮಾಡಿದ್ವಿ, ಏನೇನು ಪ್ರಮೋಷನ್ ಮಾಡಿದ್ವಿ, ಅದೇ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಇಟ್ ಈಸ್ ಅ ರೆಕಾರ್ಡ್. ರಿಲೀಸ್ ಆಗಿದ್ದು ಒಂದೇ ಒಂದು ದಿವಸಕ್ಕೆ 50,000 ಕಮೆಂಟ್ಸ್ ಮಾಡಿದರು. ಅಗೇನ್ ಇಟ್ ಇಸ್ ಜಸ್ಟ್ ಯೂನಿಟಿ ಇಲ್ಲದೆ ಇದು ಏನೂ ಆಗಲ್ಲ. ಒಂದು 4 ಜನ ಸೇರ್ಕೊಂಡು ಮಾಡೋವಂಥ ಕೆಲಸಗಳಲ್ಲ ಇವು. ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್, ಎಲ್ಲ ಅನ್ನೋದಕ್ಕಿಂತ ಅಟ್ಲೀಸ್ಟ್ 10 to 20% ಆಫ್ ಅಪ್ಪು ಬಾಸ್ ಫ್ಯಾನ್ಸ್ ನಾವೇನು ಕವರ್ ಮಾಡಿದ್ವಿ ಆ ಟೈಮಲ್ಲಿ, ಅವರೆಲ್ಲ ಮಾಡಿರುವಂತಹ ಅಚೀವ್ಮೆಂಟ್ ಇದು. ಇವತ್ತಿಗೆ ನಮ್ಮ ಯುವರತ್ನ ಫ್ಯಾನ್ ಮೇಡ್ ಟ್ರೇಲರ್ ಆಸ್ ಅ ರಿಸೀವ್ಡ್ 2.2 ಮಿಲಿಯನ್ ವ್ಯೂಸ್. ಇದೆಷ್ಟೊಂದು ಒಫಿಷಿಯಲ್ ಟ್ರೇಲರ್ಸ್ಗೆ ದೊಡ್ಡ ಕನಸು. 2.2 ಮಿಲಿಯನ್ ವ್ಯೂಸ್ ಇಸ್ ನಾಟ್ ಅ ಜೋಕ್. ಜೆನ್ಯೂನ್ ವಿಡಿಯೋ ವಿತೌಟ್ ಎನಿ ಪೇಡ್ ಪ್ರಮೋಷನ್ಸ್ 2.2 ಮಿಲಿಯನ್ ವ್ಯೂಸ್ ಬರೋದು, ಇಟ್ ಇಸ್ ನಾಟ್ ಅ ಜೋಕ್. ಪ್ಯೂರ್ ಫ್ಯಾನ್ ಬೇಸ್, ಪ್ಯೂರ್ ಕ್ರೇಜ್. ಯಾವ ಆ್ಯಕ್ಟರ್ಗೆ ಅಷ್ಟು ಕ್ರೇಜ್ ಇರುತ್ತೆ, ಆ್ಯಕ್ಟರ್ಗೆ ಅಷ್ಟು ವ್ಯೂಸ್ ಬಂದೇ ಬರುತ್ತೆ. ಫ್ಯಾನ್ ಮೇಡ್ ಆದರೂ ಆಗಲಿ, ಒಫಿಷಿಯಲ್ ಆದರೂ ಆಗಲಿ ಬಂದೇ ಬರುತ್ತೆ. ಇಟ್ ಜಸ್ಟ್ ಅಪ್ಪು ಬಾಸ್ ಕ್ರೇಜ್ ಅಷ್ಟೇ. ಆ ಕ್ರೇಜ್ಗೆ ನಮ್ಮ ಯೂನಿಟಿ ಒಂದು ಸಾಥ್ ಕೊಟ್ಟರೆ, ನಾನು ಹೇಳ್ತಾ ಇದ್ದೀನಿ, ನಮ್ಮ ರೆಕಾರ್ಡ್ಸ್ ಅಂತೂ ನೆಕ್ಸ್ಟ್ ಲೆವೆಲ್, ಯಾವನು ಟಚ್ ಮಾಡೋಕ್ಕಾಗಲ್ಲ, ಆ ರೇಂಜ್ಗೆ ಹೋಗ್ಬಿಡುತ್ತೆ. ಬಟ್ ವೆರಿ ಬ್ಯಾಡ್ ಹ್ಯಾಬಿಟ್ ಆಫ್ ಅಪ್ಪು ಬಾಸ್ ಫ್ಯಾನ್ಸ್. ನಾನು ಹೇಳ್ತೀನಿ, ಒಂದು ವೆರಿ ಬ್ಯಾಡ್ ಹ್ಯಾಬಿಟ್. ಆ್ಯಕ್ಟಿವ್ ಇರಲ್ಲ ಬಡ್ಡಿ ಮಕ್ಕಳು, ನನ್ನ ಸಮೇತ ನಾನು ಆ್ಯಕ್ಟಿವ್ ಇರಲ್ಲ ಒಂದೊಂದು ಟೈಮಲ್ಲಿ. ನಾವು ಇದೊಂದನ್ನು ನಾವೇನಾದರೂ ಕರೆಕ್ಟ್ ಮಾಡ್ಕೊಂಬಿಟ್ಟು ಅಂದ್ಕೊಳ್ಳಿ, ಧೂಳೆಬ್ಸ್ಬೋದು, ಸೀರಿಯಸ್ ಆಗಿ ಧೂಳೆಬ್ಸ್ಬೋದು. ನಾನು ಕೆಲವೊಂದು ವಾಟ್ಸಪ್ ಗ್ರೂಪ್ ಲಿಂಕ್ ಆಗ್ತಾಯಿದ್ದೀನಿ, ಆ ಗ್ರೂಪಲ್ಲಿ ನಾನು ಇರಲ್ಲ. ಸೊ ಅ ಟ್ರಸ್ಟೆಡ್ ಅಪ್ಪು ಬಾಸ್ ಫ್ಯಾನ್ ಆ್ಯಂಡ್ ಅಲಾಂಗ್ ವಿತ್ ಹಿಸ್ ಗ್ರೂಪ್ಸ್, ಅಲಾಂಗ್ ವಿತ್ ಹಿಸ್ ಪೀಪಲ್, ಕೆಲವೊಂದು ಗುಂಪು ಸೇರಿಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ಯೂನಿಟಿ ಬೆಳೆಸೋದಕ್ಕೆ. ಸೊ ನಾನು ಆಲ್ರೆಡಿ ನಮ್ಮ ಪವರ್ ಹೌಸ್ ವಾಟ್ಸಪ್ ಗ್ರೂಪ್ಸ್ ಇದ್ದಾವೆ, ಅವೆಲ್ಲ ವೆರಿಫೈಡ್ ಆಗಿದ್ದಾವೆ. ಸೊ ಅದ್ರಲ್ಲಿ ಬೇರೆ ಇರೋ ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ಇದು ಇನ್ನೊಂದು ವಾಟ್ಸಪ್ ಗ್ರೂಪ್, ಈ ಗ್ರೂಪಲ್ಲಿ ನಾನು ಇರಲ್ಲ. ವೆರಿಫೈ ಆದಮೇಲೆ ಮೋಸ್ಟ್ ನಾನು ಆ್ಯಡ್ ಮಾಡ್ತಾರೆ ಅನಿಸುತ್ತೆ. ಸೊ ಅವಾಗವರೆಗೂ ಈ ಗ್ರೂಪ್ಗೆ ಎಲ್ಲರೂ ಸೇರಿಕೊಂಡು, ಎಲ್ಲರ ಜೊತೇಲಿ ಮಾತಾಡಿಕೊಂಡು, ಜಗಳ ಆಡದೆ ಚೆನ್ನಾಗಿ ಡಿಸ್ಕಸ್ ಮಾಡಿರಿ. ಅದೇನಾದರೂ ಐಡಿಯಾಸ್ ಬಂದರೆ ನನ್ನ ವೀಡಿಯೋ ಕೆಳಗೆ ಕಮೆಂಟ್ಸ್ ಹಾಕ್ರಿ, ಇಲ್ಲ ಗ್ರೂಪ್ ಅಡ್ಮಿನ್ಸ್ಗೆ ತಿಳಿಸಿ, ಅವ್ರು ನಂಗೆ ಮೆಸೇಜ್ ಮಾಡ್ತಾರೆ. ಸೊ ನಿಮ್ಗೆ ಏನು ಐಡಿಯಾಸ್ ಇದ್ದರೂ ಗ್ರೂಪಲ್ಲಿ ಹಾಕಿ, ಇಲ್ಲ ಕಮೆಂಟ್ಸಲ್ಲಿ ಹಾಕೋಕ್ಕೆ ಈಗ ನಿಮ್ಗೇನೋ ಕಂಫರ್ಟೇಬಲ್ ಅಂದರೆ ಗ್ರೂಪಲ್ಲಿ ಹಾಕಿ. ಸೊ ಇದೆಲ್ಲ ಸೈಡ್ಗಿಡೋಣ. ಯುವರತ್ನ ಫ್ಯಾನ್ ಮೇಡ್ ಟ್ರೇಲರ್ ಮಾಡಿರುವಂಥ ರೆಕಾರ್ಡ್ಸ್ ಯಾವತ್ತೂ ಬಿಟ್ಕೊಡೋಕೆ ಹೋಗ್ಬೇಡ್ರಿ. ನಾನು ಪವರ್ ಹೌಸಲ್ಲಿ ಬಂದಿದೆ ಅಂತ ಹೇಳ್ತಾ ಇಲ್ಲ ನಾನು. ಇಟ್ ಈಸ್ ಅ ರೆಕಾರ್ಡ್. ತುಂಬ ಕಷ್ಟಪಟ್ಟಿದ್ದೀವಿ ಆ ರೆಕಾರ್ಡ್ಗೆ. ನಮ್ಮೆಲ್ಲರಿಗೂ ಗೊತ್ತು, ಯಾರೇ ನಮ್ಮ ಚಾನೆಲ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ಯಾರ್ಯಾರು ಈ ರೆಕಾರ್ಡ್ಗೆ ಎಷ್ಟು ಯಾರು ಈ ರೆಕಾರ್ಡ್ಗೆ ಎಫರ್ಟ್ಸ್ ಹಾಕಿದ್ರು, ಅವರೆಲ್ಲರಿಗೂ ಗೊತ್ತು ಅದೆಷ್ಟು ಕಷ್ಟಪಟ್ಟಿದ್ವಿ ಅಂತ. ಸುಮಾರು ಸೆಲೆಬ್ರಿಟೀಸ್ ಕೂಡ ಪೋಸ್ಟ್ ಹಾಕಿದ್ರು ನಮ್ಮ ಯುವರತ್ನ ಫ್ಯಾನ್ ಮೇಡ್ ಟ್ರೇಲರ್ ಪೋಸ್ಟರ್ಸ್ನ. ಮತ್ತು ನಾನು ಜೇಮ್ಸ್ ಫ್ಯಾನ್ ಮೇಡ್ ಟ್ರೇಲರ್ ಮಾಡ್ತೀನಿ. ಬಟ್ ಇಟ್ಸ್ ನಾಟ್ ನೌ, ಎನಿ ಟೈಮ್ ಸೂನ್ ಏನಿಲ್ಲ. ಸೊ ಸ್ವಲ್ಪ ಲೇಟೇ ಆಗುತ್ತೆ. ಐ ಟೆಲ್ ಯು ಒನ್ ಥಿಂಗ್, ಯೂನಿಟಿ ಇದ್ದರೆ ಏನಾದರೂ ಮಾಡ್ಬೋದು. ಒಂದು ಇಟ್ಕೆ ಮೇಲೆ ಇಟ್ಕೆ ಕಟ್ಕೊಂಡು ಹೋದ್ರೇ ಮನೆ ಆಗೋದು. ಫಸ್ಟ್ ಟೈಮ್ ಮನೆ ಬಂದುಬಿಡಲ್ಲ. ಫೌಂಡೇಶನ್, ಪಿಲ್ಲರ್ಸ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಟೆರೆಸ್, ಆವಾಗಲೇ ಮನೆ ಆಗೋದು. ಯೂನಿಟಿ ಇದ್ದರೆ ಏನಾದರೂ ಆಗುತ್ತೆ. ಯೂನಿಟಿ ಇದ್ದರೆ ಎಲ್ಲ ಸಾಧ್ಯನೇ. ಸೊ ಅಪ್ಪು ಬಾಸ್ ಫ್ಯಾನ್ಸ್, ನಾನು ಸಪೋರ್ಟ್ ಮಾಡ್ತೀನಿ ಅನ್ಕೊತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇಸ್ ಜೇಮ್ಸ್ ಆಗೋವರೆಗೂ ಬೇರೆ ಯಾವ ಪ್ರಾಜೆಕ್ಟ್ ಬಗ್ಗೆನೂ ಮಾತುಕತೆ ಬೇಡ, ಯಾವ ಪ್ರೀವಿಯಸ್ ಪ್ರಾಜೆಕ್ಟ್ ಬಗ್ಗೆನೂ ಮಾತುಕತೆ ಬೇಡ. ಪ್ರೀವಿಯಸ್ ಬಗ್ಗೆ ಮಾತಾಡ್ಬೋದು, ಬಟ್ ಫ್ಯೂಚರ್ ಬಗ್ಗೆ ಮಾತಾಡೋಕೆ ಹೋಗ್ಬೇಡ್ರಿ. ಜೇಮ್ಸ್ ಬಗ್ಗೆ ಫೋಕಸ್ ಮಾಡಿ. ನಾನು ಫೋಕಸ್ ಮಾಡ್ತೀನಿ, ಇನ್ಮೇಲೆ ದಿನ ವೀಡಿಯೋಸ್ ಮಾಡ್ತೀನಿ. ಈ ಪದನ ಮಾತ್ರ ಈ ಸೆಂಟೆನ್ಸ್ ಮಾತ್ರ ದಿನ ಹೇಳ್ತೀನಿ, ದಿನ ವೀಡಿಯೋಸ್ ಮಾಡ್ತೀನಿ ಅಂತ. ಇಟ್ ಈಸ್ ಮೈ ಓನ್ ಮೋಟಿವೇಶನ್. ನಾನೇ ರಿಮೈಂಡ್ ಮಾಡ್ಕೊತಿರೋ ದಿನ ಆ್ಯಕ್ಟಿವ್ ಇರಬೇಕು ಅಂತ. ನೀವು ಸಹ ರಿಮೈಂಡ್ ಮಾಡ್ಕೊಳ್ಳಿ, ದಿನ ಆ್ಯಕ್ಟಿವ್ ಇರಬೇಕು ಸೋಷಿಯಲ್ ಮೀಡಿಯಲ್ಲಿ ಅಂತ. ತುಂಬ ಜನರು ಕೊರೋನಾ ಬಂದು ಸತ್ತೋಗ್ತವ್ರೆ, ನಿಂದೇನು ಗುರು ಮಧ್ಯದಲ್ಲಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನೋಡಪ್ಪ, ಕೊರೋನಾ ಬಂದು ಸತ್ತೋಗ್ತವ್ರೆ, ನಾವು ನಮ್ಮ ಪಾಡಿಗೆ ಮನೇಲಿ ಕೂತ್ಕೊಂಡು ನಾವು ಯೂನಿಟಿ ಬೆಳೆಸ್ಕೊತಾ ಇದ್ದೀವಿ. ಒಂಥರ ನೋಡಿದ್ರೆ ನಾವೆಲ್ಲರಿಗಿಂತ ಒಳ್ಳೆಯವರು. ಮನೆ ಆಚೆ ಹೋಗದೆ ನಮ್ಮ ಪಾಡಿಗೆ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಮ್ಮ ಇಷ್ಟ ಬಂದಿದ್ದ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಹಮ್ಮಿಕೊಂಡು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನಮ್ಮ ಕೆಲಸ ನಾವು ನೋಡ್ಕೊತೀವಿ. ಪೀಸ್ ಔಟ್ ಅಷ್ಟೇ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.